ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ನೋಡಿ, ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಕಂಬಳ ವಿವಾದ. ಸದ್ಯಕ್ಕೆ ದಸರಾದಲ್ಲಿ ಕರಾವಳಿ ಕಂಬಳ ವಿಚಾರಕ್ಕೆ ಪರ ಹಾಗೂ ವಿರೋಧದ ಚರ್ಚೆ ನಡೀತಾ ಇದೆ. ಕಂಬಳ ಕ್ರೀಡೆ ಮಾತ್ರವಲ್ಲ, ಒಂದು ಸಂಪ್ರದಾಯ, ಪರಂಪರೆ. ಎಲ್ಲ ಕಡೆ ಕಂಬಳ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಸಚಿವ ಯುಟಿ ಖಾದರ್. ಸದ್ಯಕ್ಕೆ ಬಹಳಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಈಗ ಯುಟಿ ಖಾದರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ದಸರಾ ಹೇಗಿರಬೇಕು ಅಂತ ದಸರಾ ಸಮಿತಿ ಸಿಎಂ ತೀರ್ಮಾನಿಸ್ತಾರೆ ಅಂತ ಹೇಳಿದ್ದಾರೆ. ಒಂದು ಕಡೆ ಏನು ಹೇಳ್ತಾ ಇದ್ದಾರೆ, ದಸರಾ ಸಾಂಸ್ಕೃತಿಕ ನಗರಿ, ನಮ್ಮ ಮೈಸೂರಿನ ಪರಂಪರೆಯಲ್ಲಿ ಏನೆಲ್ಲ ನಡ್ಕೊಂಡು ಬಂದಿದೆಯೋ ಅದು ನಡ್ಕೊಂಡು ಹೋಗಲಿ. ಈಗಾಗಲೇ ಹಿಂದೆ ಹಲವಾರು ಬಾರಿ ವಿವಾದಗಳು ಪದೇ ಪದೇ ಬೇರೆ ಬೇರೆ ವಿಚಾರಕ್ಕೆ ಸೃಷ್ಟಿ ಆಗ್ತಾನೇ ಇದೆ. ದಸರಾ ಅಚ್ಚುಕಟ್ಟಾಗಿ ನಡೀಲಿ ಅಂತ ಸಂಸದ ಯದುವೀರ್ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದಷ್ಟು ಜನ ಕಂಬಳ ಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಅದರಲ್ಲಿ ಯುಟಿ ಖಾದರ್ ಒಬ್ರು. ದಸರಾಗೆ ಸಂಬಂಧಪಟ್ಟ ಹೇಗೆ ನಡಿಬೇಕು ಅಂತ ಹೇಳಿ ಅಲ್ಲಿ ದಸರಾ ಸಮಿತಿಯವರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಇನ್ನೊಂದು ಸಮಿತಿ ಇದೆ. ಯಾವ ರೀತಿ ಬೇಕು ಬೇಡ ಅವರದನ್ನು ತೀರ್ಮಾನ ಮಾಡ್ತಾರೆ. ಅದೊಂದು ಸಾಂಸ್ಕೃತಿಕ ಕಂಬಳ, ಅದು ನಮ್ಮ ತುಳುನಾಡು ಮತ್ತು ಕರಾವಳಿಯ ಕರ್ನಾಟಕದ ಹೆಮ್ಮೆಯ ಕ್ರೀಡೆ. ಅದನ್ನು ನಮ್ಮ ಜಿಲ್ಲೆಯಲ್ಲಿ ಬಹುಶಃ ನಮ್ಮ ಹಿಂದೂದಲ್ಲಿ ಬಂದಂಥ ಒಂದು ಬರೋದೊಂದು ಕ್ರೀಡೆ ಮಾತ್ರ ಅಲ್ಲ, ಒಂದು ಊರಿನ ಸಂಪ್ರದಾಯ, ಪರಂಪರೆ ಇದರ ವಿಚಾರ ಮೈಗೂಡಿಸಿಕೊಂಡು ಮತ್ತು ಎಲ್ಲ ಜಾತಿ ವರ್ಗದವರು ಸೇರಿಕೊಂಡು ಸಂತೋಷ ಸಮಾರಂಭ ನಡೆಸುವಂಥ ಒಂದು ಹಿಂದಿನ ಬಂದಂಥ ಒಂದು ಕ್ರೀಡಾ ಸಂಪ್ರದಾಯವಾಗಿದೆ. ಅದು ನಮ್ಮ ಜಿಲ್ಲೆಯವರು ಉಳಿಸ್ತಾರೆ, ನಾವೆಲ್ಲ ಕೂಡ ಮಾಡ್ತೇವೆ, ಅದು ಶಾಶ್ವತ ಇರ್ತದೆ. ಅದು ಬೇರೆ ಕಡೆ ಮಾಡಬೇಕಾ ಬೇಡವಾ ಅಂತ ಅವರವ್ರು ಕೂತ್ಕೊಂಡು ಚರ್ಚೆ. ನಾನು ಹೇಳ್ದಲ್ಲ, ನಾನು ಕಂಬಳದ ಒಬ್ಬ ಅಭಿಮಾನಿಯಾಗಿ, ತುಳುನಾಡಿನ ಜಿಲ್ಲೆಯವನಾಗಿ ನಾನು ಕಂಬಳ ಎಲ್ಲ ಬರೀ ನಮ್ಮ ಇಲ್ಲಿ ಅಲ್ಲ ಅಂತಲ್ಲ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಅಂತಲ್ಲ, ಇದು ಬೇರೆ ಬೇರೆ ರಾಜ್ಯ ಆಗಬೇಕಂತ ನನ್ನ ಕನಸಿದೆ, ಆಶೆ ಇದೆ. ಅದು ಮಾಡಬೇಕಾ ಬೇಡವಾ ಏನಂತೇಳಿ ಅಲ್ಲಿ ಸ್ಥಳೀಯ ಮಟ್ಟ ಕೂತ್ಕೊಂಡು ಚರ್ಚೆ. ದಸರಾಗೆ ಸಂಬಂಧಪಟ್ಟ ಹೇಗೆ ನಡಿಬೇಕು